ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬದ್ರಿ ಇವಾರ್. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಆದರದ ಸ್ವಾಗತ. ಯಾವ ವ್ಯಕ್ತಿ ಒಂದು ಪಟ್ಟಣದಲ್ಲಿ ಹುಟ್ಟಿಕೊಂಡು ನಕ್ಷತ್ರದಂತೆ ಬೆಳೆಯುವ ಕನಸನ್ನು ಕಣ್ಣಿನಲ್ಲಿ ಹಿಡಿದುಕೊಂಡು ಇಡೀ ರಾಜ್ಯದ ಸಂಸ್ಕೃತಿ, ನಾಟಕ, ಕಲೆ, ಸಿನಿಮಾ, ದೂರದರ್ಶನ ಇವೆಲ್ಲವಕ್ಕೂ ಹೊಸ ದಿಕ್ಕನ್ನು ಕೊಟ್ಟ ಮತ್ತು ಕರ್ನಾಟಕದ ಡ್ರೀಮ್ ಮ್ಯಾನ್ ಎಂದು ಕರೆಯಲ್ಪಟ್ಟ ಅಂತಹ ಅದ್ಭುತ ವ್ಯಕ್ತಿಯ ಹೆಸರು ಶಂಕರ್ ನಾಗ್. ನವೆಂಬರ್ 9ರಂದು 1954ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನಾಗರಕಟ್ಟೆಯಲ್ಲಿ ಜನಿಸಿದ ಶಂಕರ್ ನಾಗ್ ರವರು 4 ಮಕ್ಕಳಲ್ಲೊಬ್ಬ. ಮನೆಯಲ್ಲಿತ್ತು ಸಂಗೀತ ಸಾಹಿತ್ಯದ ವಾತಾವರಣ. ಸಹೋದರ ಅನಂತ್ ನಾಗ್ ಈಗಾಗಲೇ ನಾಟಕ, ಅಭಿನಯದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಶಂಕರ್ ನಾಗ್ ರವರಿಗೂ ಬೇಗನೆ ಆ ಕ್ಷೇತ್ರದ ಮೇಲೆ ಒಲವು ಹುಟ್ಟಿತು. ಮಲೆನಾಡಿನ ಮಂಜು ಮುಸುಕಿದ ಬೆಳಗಿನಂತೆ ಅವರ ಬಾಲ್ಯವು ನಿರ್ಮಲವಾಗಿತ್ತು. ಶಾಲೆಗೆ ಹೋದಾಗಲೂ ಶಾಲೆ ಮುಗಿದ ನಂತರವೂ ಯಾವಾಗಲೂ ನಾಟಕ, ಕತೆ, ಆಟ ಇವುಗಳಲ್ಲೇ ತಲ್ಲೀನರಾಗಿದ್ದರು. ಸಂಭಾಷಣೆಗಳನ್ನು ಮರುಕಳಿಸುತ್ತಾ ಕಿರು ನಾಟಕಗಳನ್ನು ಬೇಗನೆ ರೂಪಿಸುತ್ತಿದ್ದರು. ಯಾರೂ ಊಹಿಸದಂತೆ ಆ ಮುದ್ದಾದ ಹುಡುಗ ಮುಂದೆ ಕೇವಲ ನಟನಾಗಿಯೇ ಅಲ್ಲ, ದೂರದರ್ಶನ ಕ್ರಾಂತಿ, ನಗರ ಯೋಜನೆ ಮತ್ತು ಟೆಕ್ನಾಲಜಿಗಳನ್ನು ಹೊಸ ಅರ್ಥವನ್ನು ಕೊಡುವ ಒಬ್ಬ ಅದ್ಭುತ ದೊಡ್ಡ ವ್ಯಕ್ತಿ ಆಗುತ್ತಾನೆ. ಯೌವನಕ್ಕೆ ಬಂದಾಗ ಶಂಕರ್ ನಾಗ್ ಭಾರತ ಸೇವಾ ನಾಟಕ ತಂಡಕ್ಕೆ ಸೇರ್ಪಡೆಯಾದರು. ವೇದಿಕೆ ಮೇಲೆ ನಿಂತಾಗಲೇ ಪ್ರೇಕ್ಷಕರ ಕಣ್ಣುಗಳು ಅವರ ಅಭಿವ್ಯಕ್ತಿಗೆ ಸೆಳೆಯಲ್ಪಡುತ್ತಿದ್ದವು. ಅವರ ಅಭಿನಯದ ಶಕ್ತಿ ಅದು ಕೇವಲ ಸಂಭಾಷಣೆಯಲ್ಲ, ಅವರು ಒಂದು ಪಾತ್ರವನ್ನು ಜೀವಂತವಾಗಿ ಬದುಕಿಸುತ್ತಿದ್ದರು. ರಾಜ್ಯಾದ್ಯಂತ ಪ್ರವಾಸಿ ನಾಟಕ ಸಂದರ್ಶನಗಳ ಮೂಲಕ ಅವರು ತಮ್ಮ ಶ್ರಮವನ್ನು, ಅನುಭವವನ್ನು ಮತ್ತು ಕಲೆಯ ತೀವ್ರತೆಯನ್ನು ತಿಳಿಸಿಕೊಟ್ಟರು. ಯಾಕೆಂದರೆ ಮಲೆನಾಡಿನ ಗಾಳಿ, ಜನರ ಜೀವನ, ಗ್ರಾಮೀಣ ಹೃದಯ, ನಗರದ ಗದ್ದಲ ಇವೆಲ್ಲದರ ನಡುವೆ ಅವರು ನಟಿಸಿದರು. ಇವೆಲ್ಲರಿಂದ ಅವರ ನಟನೆಯಲ್ಲಿ ಒಂದು ವಿಶಿಷ್ಟ ರುಚಿ ಬೆಳೆಯಿತು. ನಾಟಕ ರಂಗದಿಂದ ಸಿನಿಮಾ ಲೋಕಕ್ಕೆ ಶಂಕರ್ ನಾಗ್ ರವರ ಪ್ರವೇಶವು ಒಂದು ಕಥೆಯಂತೆ ಇತ್ತು. ಆದರೆ ಮೃಣಾಲ್ ಸೇನ್ ನಿರ್ದೇಶಿಸಿದ 22ನೇ ಶತಮಾನದ ಶೂರರು ಈ ಚಿತ್ರದಲ್ಲಿ ಅವರ ಮೊದಲನೇ ಪಾತ್ರ. ಆದರೆ ಅವರಿಗೆ ಗುರುತನ್ನು ಕೊಟ್ಟದ್ದು ಮಾತ್ರ ಒಂದು ಚಿಕ್ಕ ಕತೆ. ಈ ಚಿತ್ರದಲ್ಲಿ ಶಂಕರ್ ನಾಗ್ ತನ್ನ ನೈಸರ್ಗಿಕ ಅಭಿನಯದ ಮೂಲಕ ದೊಡ್ಡವ, ಚಿಕ್ಕವ ಎಂಬ ಭಾವನೆಗಳನ್ನು ತೋರಿಸುವುದರ ಮೂಲಕ ದೇಶದ ಗಮನ ಸೆಳೆದರು. ಅವರು ನಟಿಸುತ್ತಿದ್ದು ಪಾತ್ರಕ್ಕೆ ತಕ್ಕಂತೆ ಮಾತ್ರ, ಯಾವುದೇ ಮೈಮಾಟವಿಲ್ಲ, ಅತಿರೇಕವಿಲ್ಲ. ಚಿತ್ರದ ಕೊನೆಯಲ್ಲಿ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ಹೊಡೆಯುವಷ್ಟು ಆ ಚಿತ್ರದಲ್ಲಿ ಅವರ ನಟನೆಗಿರುವ ಶಕ್ತಿಯನ್ನು ತೋರಿಸುತ್ತಿತ್ತು. ಮಿಂಚಿನ ಓಟ, ಗೀತ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಆಕ್ಸಿಡೆಂಟ್, ಒಂದು ಮುತ್ತಿನ ಕತೆ, SP ಸಾಂಗ್ಲಿಯಾನ, ಆಟೋ ರಾಜ, ಹೊಸ ತೀರ್ಪು, ಮೂಗನ ಸೇಡು, ಗಂಡ ಬೇರುಂಡ, ಕಾರ್ಮಿಕ ಕಳ್ಳನಳ್ಳ, ಹೊಸ ಜೀವನ ಮತ್ತೆ ಈ ಎಲ್ಲಾ ಚಿತ್ರಗಳಲ್ಲೂ ನಟಿಸಿ ಶಂಕರ್ ನಾಗ್ ತನ್ನದೇ ಆದ ಗುರುತನ್ನು ಮುಗಿಲು ಮುಟ್ಟುವಂತೆ ಮಾಡಿದರು. ನಂತರ ಬಂದ ಆಟೋ ರಾಜ, ಇದು ಅವರ ಜನಪ್ರಿಯತೆಯನ್ನು ಮತ್ತೊಂದು ಮಟ್ಟಕ್ಕೇರಿಸಿತು. ಪ್ರೇಕ್ಷಕರು ಅವರನ್ನು ತಮ್ಮಲ್ಲಿ ಒಬ್ಬನಂತೆ ಅಪ್ಪಿಕೊಂಡರು. ಆಟೋ ಕಾರ್ಮಿಕರು ಅವರನ್ನು ತಮ್ಮ ಧೈರ್ಯದ ಚಿಹ್ನೆಯಂತೆ ಕಂಡರು. ಮಧ್ಯಮ ವರ್ಗದವರು ಅವರನ್ನು ಆತ್ಮೀಯ ನಾಯಕನನ್ನಾಗಿ ಸ್ವೀಕರಿಸಿದರು. ಮಹಿಳೆಯರು ಮತ್ತು ಯುವಕರು ಅವರನ್ನು ಕನಸುಗಳ ವ್ಯಕ್ತಿತ್ವವೆಂದು ಕಂಡರು. ಶಂಕರ್ ನಾಗ್ ಕೇವಲ ನಟನಾಗಿರಲಿಲ್ಲ, ಅವರು ಜನರ ನಾಡಿ ಹಿಡಿದ ಕಲಾವಿದ. ಅಭಿನಯದಲ್ಲಿ ಸೀಮಿತವಾಗದೆ ಅವರು ನಿರ್ದೇಶನದಲ್ಲೂ ಅದ್ಭುತ ದೃಷ್ಟಿ ತೋರಿಸಿದರು. ಮಿಂಚಿನ ಓಟ ಅವರ ಮೊದಲ ನಿರ್ದೇಶನವೇ. ಕನ್ನಡದ ಟ್ರೆಂಡ್ ಸೆಟ್ಟರ್, ಬೇರೆ ರೀತಿ ಕತೆ, ಹೊಸ ಶೈಲಿ, ದಿನನಿತ್ಯದ ವಿಷಯಗಳಲ್ಲಿಯೂ ಸಿನಿಮಾ ಮಾಡಲು ಸಾಧ್ಯವೆಂದು ಅವರು ತೋರಿಸಿದರು. ಜೋಡಿ ಅಕ್ಕಿ ಅವರ ನಿರ್ದೇಶನದಲ್ಲಿ ಕಂಡುಬರುವ ಸಾಮಾಜಿಕ ಚಿಂತೆ, ಮಾನವ ಸಂಬಂಧಗಳ ಗಟ್ಟಿ ಚಿತ್ರಣ ಇವೆಲ್ಲವೂ ಶಂಕರ್ ನಾಗ್ ರವರನ್ನು ಕನ್ನಡದ ಅತ್ಯಂತ ವಿಭಿನ್ನ ನಿರ್ದೇಶಕರಾಗಿ ಮಾಡಿತು. ನಂತರ ಬಂದ ಮಾಲ್ಗುಡಿ ಡೇಸ್ ವೆಬ್ ಸೀರೀಸ್ ಭಾರತೀಯ ದೂರದರ್ಶನದಲ್ಲಿ ಸೃಷ್ಟಿಯಾದ ಮ್ಯಾಜಿಕ್. ಶಂಕರ್ ನಾಗ್ ಹೆಸರನ್ನು ಭಾರತ ಮಟ್ಟದಲ್ಲಿ ಶಾಶ್ವತವಾಗಿ ಉಳಿಸಿದ ಕೃತಿ ಯಾವುದೆಂದರೆ ಮಾಲ್ಗುಡಿ ಡೇಸ್. RK ನಾರಾಯಣ್ ರವರ ಕಥೆಗಳು ಶಂಕರ್ ನಾಗ್ ಕೈಯಲ್ಲಿ ಜೀವ ಪಡೆದವು. ಸಾಮಾನ್ಯ ಜನರ ಜೀವನವನ್ನು ಅಚ್ಚುಕಟ್ಟಾಗಿ, ಮನುಷ್ಯತ್ವ ಪೂರ್ಣವಾಗಿ ತೆರೆ ಮೇಲೆ ತರಲು ಅವರಿಗೆ ಅದ್ಭುತ ಸಾಮರ್ಥ್ಯವಿತ್ತು. ಮಾಲ್ಗುಡಿ ಡೇಸ್ ಅನ್ನು ನಿರ್ಮಿಸಿದಾಗ ಟೆಕ್ನಾಲಜಿ ಕಡಿಮೆ, ಹಣಕಾಸು ಕಡಿಮೆ, ಆದರೆ ಶಂಕರ್ ನಾಗ್ ರವರ ಕೃತಿ ಸಾಧನೆಗೆ ಇರುವ ಬಾಹುಬಲ ಅಪಾರ. ಇಂದೂ ಸಹ ಆ ಕೃತಿ ಕಾಲಾತೀತ. ಅದರ ಪ್ರತಿಯೊಂದು ಎಪಿಸೋಡ್ನಲ್ಲಿ ಶಂಕರ್ ನಾಗ್ ರವರ ಮನಸ್ಸು, ಸ್ಪರ್ಶ, ಸಂವೇದನೆ ಇದೆ. ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು.
ಶಂಕರ್ ನಾಗ್ ಕೇವಲ ಕಲಾವಿದರಾಗಿರಲಿಲ್ಲ, ಅವರು ದೊಡ್ಡ ಕನಸು ಕಂಡ ನಗರ ವಿಕಾಸದ ಚಿಂತಕರು. ಬೆಂಗಳೂರು ನಗರದ ಭವಿಷ್ಯವನ್ನು ಅವರು 80ರ ದಶಕದಲ್ಲಿ ಊಹಿಸಿದ್ದರು. ಅಂಡರ್ಗ್ರೌಂಡ್ ಮೆಟ್ರೋ, ರಿಂಗ್ ರೋಡ್, ಸ್ಮಾರ್ಟ್ ಟ್ರಾನ್ಸಿಸ್ಟ್, ಸಾಂಸ್ಕೃತಿಕ ಕೇಂದ್ರಗಳು ಇವೆಲ್ಲದರ ಕುರಿತು ಪರಿಹಾರಗಳೊಂದಿಗೆ ಚರ್ಚಿಸುತ್ತಿದ್ದರು. ಜನರ ಸಮಸ್ಯೆಯನ್ನು ಅರಿತು ನಗರಕ್ಕೆ ಪರಿಹಾರ ಕಲ್ಪಿಸುವ ಕಲಾವಿದರಲ್ಲಿ ಶಂಕರ್ ನಾಗ್ ಮಾತ್ರ ಎಲ್ಲರ ಮನಸ್ಸನ್ನು ಗೆದ್ದ ಮನುಷ್ಯ. ಶಂಕರ್ ನಾಗ್ ತಮ್ಮ ಮನೆಗೆ ಬರುವವರನ್ನು ಶ್ರೀಮಂತ ಬಡವ ಎಂದು ನೋಡದೆ ಅವರಿಗೆ ಬೇಕಾದ ಸಹಾಯವನ್ನು ಮಾಡುತ್ತಿದ್ದರು ಮತ್ತು ಚಿತ್ರರಂಗದ ಸಂಕಷ್ಟದಲ್ಲಿರುವ ಮಂದಿಗೆ, ಕಾರ್ಮಿಕರಿಗೆ ಮತ್ತು ತಮ್ಮ ಜೊತೆ ಕೆಲಸ ಮಾಡುವ ತಂತ್ರಜ್ಞರಿಗೆ ಅವರು ಬೇಕಾದ ಸಹಾಯ ಮಾಡಿದರು. ಅವರು ಮಾಡಿದ ಸಹಾಯ ದಾಖಲೆಗಳೇ ಇಲ್ಲ, ಆದರೆ ಶಂಕರ್ ನಾಗ್ ಬದುಕಿದ್ದವರಿಗೆ ಅವರ ನೆನಪು ಮತ್ತು ಅವರ ವ್ಯಕ್ತಿತ್ವ ಮಾತ್ರ ಚಿರಸ್ಥಾಯಿ. ಆದರೆ ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ, ಯಾವುದೇ ಸ್ಟೇಷನ್ನಲ್ಲಿ ಆಗಲಿ ಶಂಕರ್ ನಾಗ್ ರವರ ಹೆಸರಿಲ್ಲ. ಅದು ಕರ್ನಾಟಕದ ಜನರಿಗೆ ಮತ್ತು ಅಭಿಮಾನಿಗಳಿಗೆ ಬೇಜಾರು ಕೊಡುವಂತಹ ಸಂಗತಿ. ದುರ್ದೈವ ಶಂಕರ್ ನಾಗ್ ರವರ ಅಂತ್ಯ 1990ರ ಸೆಪ್ಟೆಂಬರ್ 30ರಂದು. ಈ ದಿನ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಶೋಚನೀಯವಾಗಿ ಬದಲಿಸಿದ ದಿನ. ದುರಂತ ಕಾರು ಅಪಘಾತದಲ್ಲಿ ಕೇವಲ 36ನೇ ವಯಸ್ಸಿನಲ್ಲಿ ಕನಸುಗಳ ಮಹಾವೃಕ್ಷವಾಗಬೇಕಿದ್ದ ಶಂಕರ್ ನಾಗ್ ರವರು ಕನ್ನಡದ ಚಲನಚಿತ್ರರಂಗವನ್ನು ಮತ್ತು ಕರ್ನಾಟಕದ ಜನರನ್ನು ಮತ್ತು ನಮ್ಮೆಲ್ಲರನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದರು. ಅವರ ಮರಣದ ಸುದ್ದಿ ಕೇಳಿ ರಾಜ್ಯದ ಎಲ್ಲೆಡೆ ಜನರು ಬೀದಿಗೆ ಬಂದಂತಾಯಿತು. ಇದು ಬರೀ ಒಬ್ಬ ಚಿತ್ರತಾರೆಯ ಅಂತ್ಯವಲ್ಲ, ಒಬ್ಬ ಪ್ರಜ್ಞಾವಂತ ಮತ್ತು ಜನಮನದ ನಾಯಕ, ರಾಜ್ಯದ ಎಲ್ಲೆಡೆ ಸೃಜನಶೀಲ ಜ್ಯೋತಿ ನಿಂತಂತಾಯಿತು. ಅವರ ಅಮರವಾದ ನೆನಪು. ಇಂದು ಶಂಕರ್ ನಾಗ್ ಇಲ್ಲ, ಆದರೆ ಮಾಲ್ಗುಡಿ ಡೇಸ್ನಲ್ಲಿ ಅವರ ಸ್ಪರ್ಶ ಇದೆ. ಆಟೋ ರಾಜದಲ್ಲಿ ಅವರ ನಗು ಇದೆ. ನಾಟಕಗಳಲ್ಲಿ ಅವರ ರಂಗೋತ್ಸಾಹ ಇದೆ. ಬೆಂಗಳೂರು ರಸ್ತೆಗಳ ತಾಳದಲ್ಲಿ ಅವರ ಕನಸುಗಳ ಧ್ವನಿ ಇದೆ. ಏನೇ ಕೆಲಸ ಮಾಡಿದರೂ ಮನಸಾರೆ ಮಾಡಿ ಮತ್ತು ಜನರಿಗಾಗಿ ಮಾಡಿ ಮತ್ತು ಕಲೆಗಾಗಿ ಮಾಡಿ ಸಮಾಜಕ್ಕೊಂದು ಬೆಳಕು ಬಿಡಿ. ಅಂದರೆ ಅವರ ಉದ್ದೇಶ ಮತ್ತು ಅವರ ಸಂದೇಶ, ಅವರ ಗುರಿ ಎಲ್ಲ ಇದಾಗಿತ್ತು. ಮತ್ತೆ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಸತ್ತ ಮೇಲೆ ಮಲಗೋದಿದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು ಅಂತ. ಮತ್ತೆ ಅವರನ್ನು ಕಳ್ಕೊಂಡ್ರು ನಮ್ಮ ಕರ್ನಾಟಕದ ಜನರು ಬಹಳ ದುರದೃಷ್ಟವಂತರು. ಅವರು ಮತ್ತೆ ಈ ಕನ್ನಡ ನಾಡಲ್ಲಿ ಹುಟ್ಟಿ ಬರಲಿ ಅಂತ ನಾನು ಆಶಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಅಂತ ತರ್ಲೆ ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ, ವರ್ಷ ನನ್ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು?